ಮನೆ ಬೀಗ ಹಾಕಿ ಹೋದರೆ ಸೇಫ್ ಅಂತ ಯೋಚನೆ ಮಾಡಿದ್ರೆ ಅಂಥವ್ರು ಈ ಸ್ಟೋರಿಯನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಮನೆಗೆ ಬೀಗ ಹಾಕಿದ್ರು ಕನ್ನ ಹಾಕುವಂಥವ್ರು ಸಾಕಷ್ಟು ಜನ ಇದ್ದೇ ಇರ್ತಾರೆ. ಮನೆ ಬೀಗ ಹಾಕಿ ಹೋಗುವ ಮುನ್ನ ಎಚ್ಚರಿಕೆ ವಹಿಸಲೇಬೇಕು. ಇಲ್ಲಿ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಖತರ್ನಾಕ್ ಕಿಲಾಡಿಗಳಿದ್ದಾರೆ. ನೇಪಾಳ ಮೂಲದ ದಂಪತಿಯಿಂದ ಮನೆ ದರೋಡೆ ಮಾಡಲಾಗಿದೆ. ಬೀಗ ಹಾಕಿದ್ರು ಕೂಡ ನೇಪಾಳಿ ಮೂಲದ ದಂಪತಿಯಿಂದ ಮನೆ ಕಳ್ಳತನ ಮಾಡುವಂಥ ಕಳ್ಳತನ ಮಾಡಿದ್ದಾರೆ. ಮಾಲೀಕರ ನಂಬಿಕೆ ಗಳಿಸಿ ಮನೆಯಲ್ಲಿದ್ದಂಥ ಹಣ ಚಿನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ HAL ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಉದ್ಯಮಿ ರಮೇಶ್ ಬಾಬು ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ, ಜೊತೆಗೆ ಕ್ಯಾಶ್ ಕೂಡ. HAL ಶಾಸ್ತ್ರಿ ನಗರದಲ್ಲಿ ವಾಸವಿದ್ದಂಥ ಕುಟುಂಬ ಇದು. ನೋಡಿ, ಸೆಕ್ಯೂರಿಟಿ ಕೆಲಸಕ್ಕೆ ಅಂತ ಹೇಳಿ ನೇಪಾಳಿಗರೋ ಅಸ್ಸಾಮಿಗರೋ ಬರ್ತಾರೆ. ಬಹುತೇಕ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ನೇಪಾಳಿಗರೇ ಹೆಚ್ಚು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೇಪಾಳ ಮೂಲದವರು ಕೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ಹೊಟ್ಟೆಪಾಡಿಗೆ ಇದ್ದರೆ ಅದು ತಪ್ಪೇನಲ್ಲ. ಆದರೆ ಇಂಥ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರೋದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೊರಗಿನವರನ್ನು ನಂಬಿ ಮೋಸ ಹೋಗುವಂಥ ಘಟನೆ ಇದು. ನೋಡಿ, ಮನೆ ಬೀಗ ಹಾಕಿದ್ರು ದಂಪತಿ ಕಳ್ಳತನ ಮಾಡಿದ್ದಾರೆ. ಸೆಕ್ಯೂರಿಟಿ ಕೆಲಸಕ್ಕೆ ನೇಪಾಳದ ದಂಪತಿಯನ್ನು ನೇಮಕ ಮಾಡಿಕೊಂಡಿದ್ದರು ಮಾಲೀಕರು. 3 ತಿಂಗಳ ಹಿಂದೆ ದಂಪತಿಯನ್ನು ನೇಮಿಸಿದ್ರು. ತನ್ನ ಕುಟುಂಬಸ್ಥರ ಜೊತೆ ತಿರುಪತಿಗೆ ಹೋಗಿದ್ರು ರಮೇಶ್ ಬಾಬು. ಈ ವೇಳೆ ಮನೆಗೆ ರಾಜ್ ಮತ್ತು ದೀಪಾ ಇಬ್ಬರು ಕೂಡ ಕಾವಲಾಗಿದ್ದರು. ಗಂಡ ಹೆಂಡತಿ, ನೇಪಾಳಿ ಗಂಡ ಹೆಂಡತಿ. CCTV ಮೂಲಕ ಮನೆಯನ್ನು ಮೊಬೈಲ್ನಲ್ಲಿ ರಮೇಶ್ ಬಾಬು ನೋಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಮನೆಯ CCTV ಆಫ್ ಆಗಿದೆ. ಈ ವೇಳೆ ತನ್ನ ಸ್ನೇಹಿತರಿಗೆ ಮನೆ ಬಳಿ ಹೋಗಲು ರಮೇಶ್ ಬಾಬು ಹೇಳಿದರು. ಈ ವೇಳೆ ಮನೆಯಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಮನೆಯಲ್ಲಿದ್ದಂಥ 2 kg ಚಿನ್ನಾಭರಣ, ಸಾಮಾನ್ಯ ಅಲ್ಲ, 2 kg ಚಿನ್ನಾಭರಣ, 10 ಲಕ್ಷ ರೂಪಾಯಿ ನಗದನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ರಮೇಶ್ ಬಾಬು ಅವರ ಲೈಸೆನ್ಸ್ ಗನ್ ಕೂಡ ಕಳ್ಳತನ ಆಗಿದೆ. ಆತ್ಮರಕ್ಷಣೆಗಾಗಿ ಇಟ್ಟುಕೊಂಡಿದ್ದಂಥ ಗನ್ನನ್ನು ಕೂಡ ಕದ್ದೊಯ್ದಿದ್ದಾರೆ. ಅಲ್ಲಿಗೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದು ತಿಳಿತಾ ಇಲ್ಲ. ನೋಡಿ, ತಿರುಪತಿಗೆ ಹೋದರೂ ಕೂಡ ಮನೆಯನ್ನು ಆತ CCTVಲಿ ನೋಡ್ತಾ ಇದ್ದ. CCTVಯ ರೂಟ್ ಮಾಡಿಕೊಂಡು ಮೊಬೈಲಲ್ಲೇ ನೋಡಬೇಕಾಗುತ್ತೆ, ನೋಡೋಕ್ಕೆ ಅವಕಾಶ ಇರುತ್ತೆ. ಹಾಗೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಡನ್ನಾಗಿ CCTV ಆಫ್ ಆಗುತ್ತೆ. ಯಾಕೆ ಹಿಂಗಾಯಿತು ಅಂತ ಚೆಕ್ ಮಾಡೋಕ್ಕೆ ಫ್ರೆಂಡ್ಸ್ಗಳನ್ನ ಇಮಿಡಿಯೇಟಾಗಿ ಮನೆ ಹತ್ರ ಹೋಗಿ ಅಂತ ಹೇಳಿದ್ರೆ, ಮನೆಯಲ್ಲಿದ್ದಂಥ ಚಿನ್ನವನ್ನು ಕಳ್ಳತನ ಮಾಡಿ, ಹಣವನ್ನು ಕಳ್ಳತನ ಮಾಡಿ ಈ ದಂಪತಿ ಪರಾರಿಯಾಗಿದ್ದಾರೆ.